ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಅಂತರ್ಯುದ್ಧ ನಿಮಗೆಲ್ಲ ಗೊತ್ತೇ ಇದೆ. ಯಾವ ಪರಿಸ್ಥಿತಿನಲ್ಲಿ ಇದ್ದಾರೆ ಎರಡೂ ಬಣದ ನಾಯಕರು ಮತ್ತು ಎರಡು ನಾಯಕರು ಅಂದ್ರೆ ನೀ ಕೊಡೆ ನಾ ಬಿಡೆ ಅನ್ನೋ ಪರಿಸ್ಥಿತಿ. ಈ ಬೆನ್ನಲ್ಲೇ ಕೆಲ ಮೀಟಿಂಗ್ಗಳಾಗ್ತಾ ಇದೆ. ದಲಿತ ಸಿಎಂ ಚರ್ಚೆಯ ಬೆನ್ನಲ್ಲೇ ಹೈ ವೋಲ್ಟೇಜ್ ಮೀಟಿಂಗ್. ಗೃಹ ಸಚಿವ ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. 1.5 ಗಂಟೆಗಳ ಕಾಲ ಇಬ್ಬರು ನಾಯಕರು ಮಾತನಾಡಿದರು. ದಲಿತ ಸಿಎಂ ಕೂಗು ಹೆಚ್ಚಾಗ್ತಾ ಇರೋ ಬೆನ್ನಲ್ಲೇ, ದಲಿತಾಸ್ತ್ರದ ಪ್ರಯೋಗ ಮಾಡ್ತಾ ಇರೋ ಬೆನ್ನಲ್ಲೇ ಈ ಹೈ ವೋಲ್ಟೇಜ್ ಮೀಟಿಂಗ್ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಇಬ್ಬರು ಕೂಡ ಮುಖ್ಯಮಂತ್ರಿಗಳಿಗೆ ಅತ್ಯಾಪ್ತ ವರ್ಗವಾಗಿ ಗುರುತಿಸ್ಕೊಳ್ತಾ ಇರೋದು. 1.5 ಗಂಟೆಗಳ ಕಾಲ ಈ ಮೀಟಿಂಗ್ ನಡೀತಾ ಇದೆ. ಆಗಿಂದಾಗೆ ಒಂದು 15 ದಿವಸಕ್ಕೊಂದ್ಸಲ ಹಿಂಗೆ ಸೇರ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಈ ದಲಿತ ನಾಯಕರು ಅಥವಾ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಶೋಷಿತ ಸಮಾಜಕ್ಕೆ ಸೇರಿದವರು ನಾವು ಅಂತ ಹೇಳಿಕೊಳ್ಳುವಂತಹ ನಾಯಕರು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಕೇವಲ ಬ್ರೇಕ್ಫಾಸ್ಟ್ ತಿಂದು ಮೆನು ಬಗ್ಗೆ ಮಾತ್ರ ಚರ್ಚೆ ಆಗಲ್ಲ. ಪೊಲಿಟಿಕಲ್ ಮೆನುಗಳು ಕೂಡ ಇರುತ್ತೆ. ಪೊಲಿಟಿಕಲ್ ಮೆನುನಲ್ಲಿ ಯಾರ ಅಜೆಂಡಾ ಏನು, ಹೈಕಮಾಂಡ್ಗೆ ಏನು ಸಂದೇಶ ಕೊಡೋದಕ್ಕೆ ನೋಡ್ತಾ ಇದ್ದಾರೆ, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ.